ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್. ಇವತ್ತು ಮಾತ್ರ ಕ್ರೇಜಿ ವರ್ಕೌಟ್ ಇದೆ. ಜಸ್ಟ್ ಡೇ, ಇವತ್ತು ಮಂಡೇ ಬೇರೆ, ನಿನ್ನೆ ಬೇರೆ ಹಬ್ಬ ಇತ್ತು. ಅದರಿಂದ ಫುಲ್ ಫ್ರೂಟ್ಸು, ಟಮಟ, ಏನೇನು ಕಾರ್ಬ್ಸ್ ಐಟಮ್ಸ್ ಇದೆ ಫುಲ್ ತಿಂದಿದ್ದೀನಿ. ಬಾಡಿಗೆ ಮಾತ್ರ ತುಂಬಾ ಎನರ್ಜಿ ಇದೆ. ಸೊ ಇವತ್ತು ಮಾತ್ರ ಜಸ್ಟ್ ಬ್ಲಾಸ್ಟ್ ಅನ್ಕೊಳ್ಳಿ, ಹೆಂಗ್ ವರ್ಕೌಟ್ ಇರುತ್ತೆ. ಸೊ ವರ್ಕೌಟ್ಗೆ ಹೋಗಕ್ ಮುಂಚೆ ಒಂದು ಸ್ವಲ್ಪ ಎನರ್ಜಿಗೋಸ್ಕರ ಏನಾರ ತಿನ್ಬೇಕಲ್ವಾ. ಏನಾರ ತಿಂದು ಹೋಗಕ್ಕಾಗ್ಲಿಲ್ಲ ಅಂದ್ರೂ ಏನಾರ ಡ್ರಿಂಕ್ ಮಾಡೋಗ್ಬೇಕು. ಎಲ್ಲರೂ ಪ್ರೀ ವರ್ಕೌಟ್ ತಾಣ್ತಾರೆ. ಸೊ ನಿಮ್ಗೆ ಆ ತರ ಬಜೆಟ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂತ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ಒಂದು ಗ್ಲಾಸ್ ವಾಟರ್ ತಗೊಳ್ಳಿ, ಕೋಲ್ಡ್ ಆರ ಕನ್ಸ್ಯೂಮ್ ಮಾಡಿ, ಇಲ್ಲಾಂದ್ರೆ ವಾರ್ಮ್ ಆರ ಕನ್ಸ್ಯೂಮ್ ಮಾಡಿ. ಸೊ ಯಾವ್ದಾರ ವರ್ಕೌಟ್ ಹೋಗಕ್ ಮುಂಚೆ ಒಂದು 10 ಮಿನಿಟ್ಸ್ ಮುಂಚೆ ಕನ್ಸ್ಯೂಮ್ ಮಾಡಿ. ಅದ್ರ ಜೊತೆ ಬ್ರೂ, ಇದನ್ನ ಎರಡು ಮಿಕ್ಸ್ ಮಾಡಿ. ಸೊ ನನ್ನ ಸಜೆಷನ್ ಬಂದು ಡೈಲಿ 1 ಪ್ಯಾಕೆಟ್ ಯೂಸ್ ಮಾಡಿ ಸಾಕು. ಜಾಸ್ತಿ ಒಂದ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ನೀವೆಲ್ಲರ ಹೊರಗಿರ್ತೀರಾ, ಜಿಮ್ಗೆ ಹೋಗ್ಬೇಕಾಗಿರುತ್ತೆ. ಅವಾಗ ನೀವು ಫುಡ್ ಏನು ಪ್ರಿಪೇರ್ ಮಾಡೋಕ್ಕಾಗಲ್ಲ, ಎನರ್ಜಿ ಇರಲ್ಲ ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ. ಹಾಗಾಗಿ ಒಂದು 1/2 ಲೀಟರ್ ವಾಟರ್ ತಳಿ, ಅದಕ್ಕೆ ಬ್ರೂ ಮಿಕ್ಸ್ ಮಾಡಿ ಕುಡೀರಿ, ವರ್ಕೌಟ್ ಮಾಡಿ. ಇದರಿಂದ ತುಂಬಾ ಎನರ್ಜಿ ಕೊಡೋದು ಮಾತ್ರ. ಪ್ರೀ ವರ್ಕೌಟ್ಗೆಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಅದ್ರ ಬದಲು ಈ ತರ ಬ್ರೂ ಹಾಕಿ ಕುಡೀರಿ. ಕೆಫಿನ್ ಇರೋದ್ರಿಂದ ತುಂಬಾ ಎನರ್ಜಿ ಕೊಡುತ್ತೆ ವರ್ಕೌಟ್ ಮಾಡಕ್ಕೆ. ಮೇನ್ ರೀಸನ್ ಬಂದು ಇದು ಕುಡಿಯೋದ್ರಿಂದ ವೇಟ್ಸ್ನ ಲಿಫ್ಟ್ ಮಾಡ್ಬೋದು. ಹಾಗೆ ಇವಾಗ ವರ್ಕೌಟ್ ಮಾಡ್ಬೇಕಾದ್ರೆ ಕಣ್ಣೆಲ್ಲ ಹಿಂಗೆ ಮಂಜಾಗುತ್ತೆ ಗೊತ್ತಾ, ಎನರ್ಜಿ ಇಲ್ದಲೆ. ಸೊ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ವರ್ಕೌಟ್ಗಿಂತ ಮುಂಚೆ ನೀವು ಕನ್ಸ್ಯೂಮ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಂಡೇ ಚೆಸ್ಟ್ ಡೇ, ಚೆಸ್ಟು, ಟ್ರೈಸಿಪ್ಸ್, ಶೋಲ್ಡರು ಟ್ರೈನ್ ಮಾಡ್ತೀನಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಹೆಲ್ಪ್ಫುಲ್ ಆಗ್ಬೋದು. ಅದಾದ್ಮೇಲೆ ಇನ್ನೇನು ಇಲ್ಲ, ಡೈಲಿ ಚೆನ್ನಾಗಿ ತಿನ್ನಿ, ಹೆಲ್ತಿಯಾಗಿ ಜಿಮ್ಗೆ ಹೋಗಿ. ಡೈಲಿ ಡಯಟ್ ಫಾಲೋ ಮಾಡಲಿ ಬಿಡ್ಲಿ, ಡೈಲಿ ಜಿಮ್ಗೆ ಹೋಗಿ. ಇವಾಗ ನಿಮ್ಗೆ ಡಯಟ್ ಮಾಡೋಕ್ಕೆ ದುಡ್ಡಿರಲ್ಲ ಅಂತ ಹೇಳ್ತಾರಲ್ಲ, ಡಯಟ್ ಅಂದ್ರೆ ಏನೂ ಇಲ್ಲ, ಒಳ್ಳೆ ಫುಡ್ ತಿನ್ನೋದು. ಇನ್ನು ನೆಕ್ಸ್ಟ್ ಲೆವೆಲ್ ಡಯಟ್ ಅಂದ್ರೆ ಅವರೆಲ್ಲ ಕ್ಯಾಲರೀಸ್ ಕೌಂಟ್ ಮಾಡ್ಕೊಂಡು ಯಾವ ತರ ತಿಂತಾರೆ. ಆ ತರ ತಿನ್ನೋದ್ರಿಂದ ಏನಂದ್ರೆ ಬೇಗ ಬಾಡಿ ಬರ್ಸ್ಬೋದು. ಇವಾಗ ನೀವು ಹಂಗೂ ಬಾಡಿ ಬರ್ಸ್ಬೋದು, ಆದ್ರೆ ಲೇಟ್ ಆಗುತ್ತೆ ಕ್ಯಾಲರೀಸ್ ಡೆಫಿಸಿಟ್ ಮಾಡಲಿಲ್ಲ ಅಂದ್ರೆ. ಸೊ ಕ್ಯಾಲರೀಸ್ ಇಲ್ದಲೆ ಒಳ್ಳೊಳ್ಳೆ ಫುಡ್ ತಿನ್ಕೊಂಡು ಬಾಡಿ ಬರ್ಸ್ಬೋದು. ಸೊ ರೀಸನ್ ಹೇಳಕ್ ಹೋಗ್ಬೇಡಿ, ಜಿಮ್ಗೆ ಹೋದ್ರೆ ಇಷ್ಟು ಖರ್ಚಾಗುತ್ತೆ, ಸೊ ನಾನು ಡಯಟ್ ನೀಟಾಗಿ ಮಾಡೋಕ್ಕಲ್ಲ, ಏನೂ ಇಲ್ಲ. ನೀವು ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಇದು ನನ್ ಬಾಡಿಗೆ ಹೆಲ್ತಿನೋ ಇಲ್ವೋ ಅಂತ. ಅವಾಗ್ಲೇ ಎಷ್ಟಾರು ತಿನ್ರಿ. ನಿಮ್ ಬಾಡಿಗೆ ಅದು ಹೆಲ್ತಿ ಅಂದ್ರೆ ನೀವು ಎಷ್ಟಾರು ತಿನ್ಬೋದು, ಏನೂ ಆಗಲ್ಲ. ಹಾಗೆ ಒಂದು 10,000 ಸ್ಟೆಪ್ಸ್ ವಾಕ್ ಮಾಡೋಕ್ಕಾಗುತ್ತೆ, ಹಂಗೆ ಹೆವಿ ಆಗಿ ತಿಂದ್ರೆ, ಕ್ಯಾಲೋರಿ ಡೆಫಿಸಿಟ್ ಇಲ್ಲ ಅಂದ್ರೆ. ನಿಜ ಹೇಳ್ತೀನಿ, ಒಂದು ಬ್ರೂ ಕಾಫಿ 2 ರೂಪೀಸ್ ಅಷ್ಟೇ, ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಡುತ್ತೆ ಕೆಫಿನ್ ಇರೋದ್ರಿಂದ. ಸೊ ಪ್ರೀ ವರ್ಕೌಟ್ ಕುಡ್ದಾಯ್ತು. ಸೊ ಲೆಟ್ಸ್ ಗೋ ಟು ಜಿಮ್. ಸೊ ಫೈನಲಿ ಜಿಮ್ಮಿಗೆ ರೀಚ್ ಆದೆ. ಸೊ ಹೇಗ್ ಅನ್ಸುತ್ತೆ ಅಂದ್ರೆ, ಜಿಮ್ ಖಾಲಿ ಹೊಡಿತಾ ಇದ್ರೆ ಸ್ವಂತ ಓನ್ ಜಿಮ್ ಅನ್ಸುತ್ತೆ. ಸೊ ಬನ್ನಿ ವರ್ಕೌಟ್ ಮಾಡೋಣ. ಇವತ್ತು ವರ್ಕೌಟ್ ನಿಮ್ಗೆ ಅವಾಗಲೇ ಹೇಳಿದೆ, ಚೆಸ್ಟ್ ಡೇ ಅಂತ. ಇವತ್ತೇನ್ ಮೇನ್ ಗೋಲ್ ಅಂದ್ರೆ ಟ್ರೈನ್ ಅಂಟಿಲ್ ಫೇಲ್ಯೂರ್, ಟ್ರೈನ್ ಅಂಟಿಲ್ ಡೆತ್, ಅಂಟಿಲ್ ಫೇಲ್ಯೂರ್ ಬ್ರೋ. ವೇಟ್ಸು ಇವತ್ತು ಪುಷ್ ಮಾಡ್ತೀನಿ ಜಾಸ್ತಿ. ರಿಪ್ಸು 7 to 8 ಅಲ್ಲಿ ಇರಲಿ, ಫೇಲ್ಯೂರ್ ತನಕ ಹೊಡೆಯೋಣ. ಸೊ ಲಾಸ್ಟ್ ಟ್ರಿಪ್ಪಲ್ಲಿ ಮಾತ್ರ ವೇಟ್ ಕಮ್ಮಿ ಮಾಡಿ ಫೇಲ್ಯೂರ್ ತನಕ ಟ್ರೈನ್ ಮಾಡೋಣ. ಸೊ ವರ್ಕೌಟ್ ಮಾಡೋಕೆ ಮುಂಚೆ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡಿ, ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ. ಒನ್ ಥಿಂಗ್, ಚೇಂಜ್ ಯುವರ್ ಮೈಂಡ್ ಸೆಟ್ ಬ್ರೋ, ಚೇಂಜ್ ಯುವರ್ ಮೈಂಡ್ ಸೆಟ್. ಲೆಟ್ಸ್ ಗೋ ಅಂಟಿಲ್ ಫೇಲ್ಯೂರ್, ಟ್ರೈನ್ ಅಂಟಿಲ್ ಡೆತ್, ಟ್ರೈನ್ ಅಂಟಿಲ್ ಡೆತ್, ಟ್ರೈನ್ ಅಂಟಿಲ್ ಡೆತ್, ಲೆಟ್ಸ್ ಗೋ. ಸೊ ವಾರ್ಮ್ ಅಪ್ ಅಂದ್ರೆ ಏನು ಅಷ್ಟೊಂದು ಜಾಸ್ತಿ ಇರಲ್ಲ. ಸ್ವಲ್ಪ ಶೋಲ್ಡರ್ ವಾರ್ಮ್ ಅಪ್ ಮಾಡಬೇಕು. ಯಾಕಂದ್ರೆ ಚೆಸ್ಟ್ ಹೊಡಿಬೇಕಾದ್ರೆ ಶೋಲ್ಡರ್ ಮೊಬಿಲಿಟಿ ಇಲ್ಲ ಅಂದ್ರೆ ನೀವು ಅಷ್ಟೊಂದು ವೇಟ್ ನ ಪುಷ್ ಮಾಡೋಕ್ಕಾಗಲ್ಲ, ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ವರ್ಕೌಟ್ ಮಾಡಕ್ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡಿ, ಶೋಲ್ಡರ್ಸಿಗೆ ಸ್ವಲ್ಪ ಟ್ರೈನ್ ಮಾಡಿ. ಇದರಿಂದ ಇಂಜುರೀಸ್ ಆಗೋ ಚಾನ್ಸಸ್ ತಪ್ಪಿಸ್ಬೋದು. ಸೊ ಯಾವತ್ತೂ ವರ್ಕೌಟ್ಗಿಂತ ಮುಂಚೆ ವಾರ್ಮ್ ಅಪ್ ಮಾಡೋಣ ಯಾವತ್ತು ಮಿಸ್ ಮಾಡಬೇಡಿ. ಸೊ 2-3 ಎಕ್ಸರ್ಸೈಸ್ ವರ್ಕೌಟ್ ಮಾಡಲೇನೋ ಪರವಾಗಿಲ್ಲ, ಯಾವತ್ತು ವಾರ್ಮ್ ಅಪ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಇದರಿಂದ ಲೈಫ್ ಟಾಂಗ್ ವರ್ಕೌಟ್ ಮಾಡೋಕ್ಕೆ ಆಗಲ್ಲ. ಸೊ ಇಂಜುರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವರ್ಕೌಟ್ ಮಾಡೋಕೆ ಮುಂಚೆ ಯಾವತ್ತು ವಾರ್ಮ್ ಅಪ್ ಮಾಡಿ. ಲೆಟ್ಸ್ ಗೋ. ಶೋಲ್ಡರ್ ರೊಟೇಷನ್, ಅಪ್ ಆ್ಯಂಡ್ ಡೌನ್ ಬ್ರೋ. ಇದೊಂದು ಮಾಡಿ, ಶೋಲ್ಡರ್ ಮೊಬಿಲಿಟಿ ಮಾತ್ರ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ, ತಡ್ರಿಂದ ಹೋಗ್ತೀನಿ. ಕೈ ರೊಟೇಷನ್ ಮಾಡಿ, ಬ್ಯಾಕ್, ಅಪ್, ಹ್ಯಾಂಡ್ ರೊಟೇಷನ್, ರಿವರ್ಸ್, ಅಪ್ ಆ್ಯಂಡ್ ಡೌನ್. ಬೇಬಿ ಕಂಪ್ರೆಷನ್. ಸ್ಟಾರ್ಟಿಂಗ್ ಎಷ್ಟು ಲೂಸ್ ಆಗ್ತಿತ್ತು, ಇವಾಗ ಟೈಟ್ ಆಗ್ತಾ ಇದೆ. ಸಮ್ ಬಿಗ್ಗರ್ ಬ್ರೋ,
ಸೊ ಗೈಸ್ ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ರೀಚ್ ಆದೆ. ನಮ್ ಪೋಸ್ಟ್ ವರ್ಕೌಟ್ ಮಿಲ್ಗೆ ಏನ್ ಕನ್ಸ್ಯೂಮ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. 3 ಮೊಟ್ಟೆ ಲೋಟಕ್ಕೆ ಹೊಡೆದಾಕಳಿ. ಅದಾದ್ಮೇಲೆ ಅದಕ್ಕೆ ಈರುಳ್ಳಿ ಟೊಮೊಟೊ ಹಣ್ಣು ಹಾಕಿ ಅದ್ರೊಳಗೆ. ಅದಾದ್ಮೇಲೆ 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನ್ ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ. ಹೈ ಪ್ರೋಟೀನ್ ಮೀಲ್ ಗೈಸ್. ನೀವೇನೇ ವರ್ಕೌಟ್ ಮಾಡಿದ್ರು ನೀವು ಡಯಟ್ ಇಂಟಾಕ್ ನೀಟಾಗಿ ಮಾಡಿಲ್ಲ ಅಂದ್ರೆ ಮಸಲ್ ಮಾತ್ರ ಬರಕ್ ಸಾಧ್ಯನೇ ಇಲ್ಲ. ಸೊ ಏನ್ ಗೊತ್ತಾ, ವರ್ಕೌಟ್ ಕಮ್ಮಿ ಮಾಡಿದ್ರು ಡಯಟ್ ಫುಡ್ ಎಲ್ಲ ನೀಟಾಗಿ ಚೆನ್ನಾಗಿ ತಿನ್ನಿ, ಅದರಿಂದ ಮಸಲ್ ಚೆನ್ನಾಗಿ ಬರುತ್ತೆ. ಸೊ ನೀವು ಮನೇಲಿ ವರ್ಕೌಟ್ ಮಾಡ್ತಿದ್ರು ಕೂಡ, ಜಿಮ್ಗೆ ಹೋಗ್ಲೇಬೇಕಂತಲ್ಲ, ಮನೆ ವರ್ಕೌಟ್ ಮಾಡಿದ್ರು ಕೂಡ
ಆರಾಮಾಗಿ ಬಾಡಿ ಬಿಲ್ಡ್ ಮಾಡ್ಬೋದು, ಆದ್ರೆ ಒಳ್ಳೆ ಡಯಟ್ ಇರ್ಬೇಕಷ್ಟೇ. ಆಮ್ಲೆಟ್ಟಿಗೆ ಎಣ್ಣೆ ಯೂಸ್ ಮಾಡೋಕ್ಕಿಂತ ನಿಮ್ಮ ಮನೇಲಿ ತುಪ್ಪ ಇದ್ರೆ ತುಪ್ಪ ಯೂಸ್ ಮಾಡಿ, ಇದರಿಂದ ಗುಡ್ ಫ್ಯಾಟ್ ಸಿಗುತ್ತೆ. ಒಂದು ಸ್ಪೂನ್, ಒಂದು ಹಾಫ್ ಸ್ಪೂನ್ ಹಾಕಿ ಸಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನೀವೇನಾರ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಒಂದು 10% ಕುಕಿಂಗ್ ಕಲ್ತ್ಕೊಂಡ್ಬಿಡ್ತೀರಾ. ನೀವು ಬೇಕಾದ್ರೆ ಆರಾಮಾಗಿ ಬ್ಯಾಚುಲರ್ ಲೈಫ್ನ ಲೀಡ್ ಮಾಡ್ಬೋದು. ಸಣ್ಣ ಉರಿಲಿ ಕಾಯಿಸ್ರಿ. ಆಮೇಲೆ ಸ್ವಲ್ಪ ಹಂಚಿನ ಮೇಲೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಯಾಕಂದರೆ ಮಿಕ್ಸ್ ಆಗಬೇಕು. ಖಾರದ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಆದರೆ ನೀಟಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಕಾಯಕ್ಕೆ ಬಿಡೋಣ. ಹಂಚು ಕಾಯ್ದಿದೆ, ಆಮ್ಲೆಟ್ ಹಾಕೋಣ. 3x ಆಮ್ಲೆಟ್, ಹೈ ಪ್ರೋಟೀನ್. ಓಹೋ ಓಹ್ ಓಹ್ ಓಹ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅದೇ ಸಣ್ಣೂರಲ್ಲಿ ಕಾಯಿಸ್ರಿ, ನೀಟಾಗಿ ಬೇಗ ಕಾಣುತ್ತೆ ನೋಡಿ. ಈರುಳ್ಳಿ, ಟೊಮೊಟೊ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ಥರ ಲೋಟದಲ್ಲಿ ಹಾಕೊಂಡು ಹಾಕಿದ್ರೆ ಆಮ್ಲೆಟು ಡೈರೆಕ್ಟಾಗಿ ಹಂಚಿನ ಮೇಲೂ ಹಾಕ್ಬೋದು, ಆದರೆ ಇಷ್ಟೊಂದು ನೀಟಾಗಿ ಬರಲ್ಲ, ಮಿಕ್ಸ್ ಆಗಿರಲ್ಲ ಉಪ್ಪು ಖಾರ ಎಲ್ಲ. ಸೊ ಈ ಥರ ಟ್ರೈ ಮಾಡಿ. ಸೊ ಗೈಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಹಳ್ಳಿನಲ್ಲ ಅದೆಲ್ಲ ಕ್ಲೀನ್ ಮಾಡ್ಬೇಕಿಲ್ಲ. ನನ್ನ ಅಮ್ಮ ಬಂದು ಸ್ಲಿಪ್ಪರ್ ಶರ್ಟ್ಸ್ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಫ್ರಮ್ ಪಿಸೋಡ್ ಗ್ಯಾಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.